ನ್ಯೂಸ್ ಎಕ್ಸ್‌ಪ್ರೆಸ್ ಅಟ್ 6ಗೆ ಸ್ವಾಗತ. ನಾನು ನಿಶಾ. ಲಿಂಗಾಯತರ ಮೀಸಲಾತಿ ಹೋರಾಟ ಟ್ವಿಸ್ಟ್ ಪಡೆದಿದ್ದೇಗೆ? ಕಾಶಪ್ಪನವರ್ ವರ್ಸಸ್ ವಿಜಯೇಂದ್ರ ನಡುವೆ ಏನದು ಟಾಕ್ ವಾರ್? ಸಚಿವ ಶ್ರೀರಾಮುಲು ಎದುರೇ ಸ್ವಾಮೀಜಿ ಆತ್ಮಹತ್ಯೆಗೆ ಯತ್ನಿಸಿದ್ದೇಕೆ? ದ್ರಾವಿಡ ನಾಡಲ್ಲಿ ಕಮಲ ಅರಳಿಸೋ ನಮೋ ದಂಡಯಾತ್ರೆ ಹೇಗಿದೆ? ಇದೆಲ್ಲವನ್ನ ನೋಡೋಣ. 10 ಲಕ್ಷ ಜನರನ್ನ ಸೇರಿಸಿ ಸಮಾವೇಶ ಮಾಡುತ್ತೇವೆ ಅಂತ ಹೇಳಿದ್ಯಾರು? ಪಂಚಮಸಾಲಿ ಹೋರಾಟಕ್ಕೆ ವೀರಶೈವ ಲಿಂಗಾಯತ ಮಠಾಧೀಶರು ಬೆಂಬಲ ನೀಡಿದ್ದೇಗೆ? ಕುರುಬ ಎಸ್ಟಿ ಹೋರಾಟದಿಂದ ಹಿಂದೆ ಸರಿತಾರಾ ಸಚಿವ ಈಶ್ವರಪ್ಪ? ನೋಡೋಣ ಮೀಸಲಾತಿ ವಾರ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಪಂಚಮಸಾಲಿಗರ 2A ಮೀಸಲಾತಿ ಕಿಚ್ಚು ದಿನೇ ದಿನೇ ಹೆಚ್ಚುತ್ತಿದೆ. ಮೀಸಲಾತಿಗಾಗಿ ಸಮಾವೇಶಕ್ಕೆ ಮುಹೂರ್ತ ಫಿಕ್ಸ್ ಆಗಿದ್ದು ಫೆಬ್ರವರಿ 21ರಂದು ಬೆಂಗಳೂರು ಅರಮನೆ ಮೈದಾನದಲ್ಲಿ ಬೃಹತ್ ಸಮಾವೇಶ ನಡೆಯಲಿದೆ. ಈ ಬಗ್ಗೆ ಸಿದ್ಧಗಂಗಾ ಮಠದಲ್ಲಿ ಸಭೆ ಬಳಿಕ ಮಾತನಾಡಿದ ಬಸವ ಜಯಮೃತ್ಯುಂಜಯ ಶ್ರೀಗಳು ಸಮಾವೇಶದಲ್ಲಿ 10 ಲಕ್ಷ ಜನ ಭಾಗವಹಿಸುವ ನಿರೀಕ್ಷೆ ಇದೆ ಅಂತ ಹೇಳಿದ್ರು. ಪಂಚಮಸಾಲಿಯ 2A ಮೀಸಲಾತಿ ಆಗ್ರಹಿಸಿ ನಡೆಯುತ್ತಿರುವ ಸಮಾವೇಶದ ಸ್ಥಳ ನಿಗದಿಯೇ ಗೊಂದಲದ ಗೂಡಾಗಿತ್ತು. ಕೆಲವರು ನೆಲಮಂಗಲ ಬಳಿಯ ಬಿಐಇಸಿ ಮೈದಾನದಲ್ಲಿ ಸಮಾವೇಶ ನಡೆಸಬೇಕು ಅಂತ ಹೇಳಿದ್ರೆ, ಇನ್ನು ಕೆಲವರು ಅರಮನೆ ಮೈದಾನದಲ್ಲಿ ನಡೆಸಬೇಕು ಅಂತ ಪಟ್ಟು ಹಿಡಿದಿದ್ರು. ಹೀಗಾಗಿ ಸಿದ್ಧಗಂಗಾ ಮಠದಲ್ಲಿ ಇಂದು ವಚನಾನಂದ ಸ್ವಾಮೀಜಿ, ವಿಜಯಾನಂದ ಕಾಶಪ್ಪನವರ್, ತುಮಕೂರು ನಗರ ಶಾಸಕ ಜ್ಯೋತಿ ಗಣೇಶ್ ಜತೆ ಬಸವ ಜಯ ಮೃತ್ಯುಂಜಯ ಶ್ರೀಗಳು ಸಭೆ ನಡೆಸಿ ಸಮಾವೇಶ ಸ್ಥಳ ಘೋಷಣೆ ಮಾಡಿದ್ರು. ಫೆಬ್ರವರಿ 21ರಂದು ಬೆಂಗಳೂರು ಅರಮನೆ ಮೈದಾನದಲ್ಲಿ ಸಮಾವೇಶ ನಡೆಸಿ ನಂತರ ವಿಧಾನಸೌಧಕ್ಕೆ ಪಾದಯಾತ್ರೆ ಕೈಗೊಳ್ಳಲಿದ್ದು, ವಿಧಾನಸೌಧದ ಬಳಿ ಮಾರ್ಚ್ 4ರವರೆಗೆ ಧರಣಿ ಸತ್ಯಾಗ್ರಹ ನಡೆಸುತ್ತೇವೆ ಅಂತ ಬಸವ ಜಯ ಮೃತ್ಯುಂಜಯ ಶ್ರೀಗಳು ತಿಳಿಸಿದ್ರು. ಅಲ್ಲದೆ ರಾಜ್ಯ ಸರ್ಕಾರ ಸ್ಪಂದಿಸದಿದ್ರೆ ವಿಧಾನಸೌಧದ ಬಳಿ ಅಮರಣಾಂತ ಉಪವಾಸ ಸತ್ಯಾಗ್ರಹ ಕೈಗೊಳ್ತೇವೆ, ಯಾರು ಏನೇ ಮಾಡಿದ್ರೂ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಅಂತ ಎಚ್ಚರಿಸಿದ್ರು. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಪರ ಬಸವ ಜಯ ಮೃತ್ಯುಂಜಯ ಶ್ರೀಗಳು ಬ್ಯಾಟ್ ಬೀಸಿದ್ದಾರೆ. ನಮ್ಮ ಹೋರಾಟದಲ್ಲಿ ಭಾಗಿಯಾಗ್ತಿರುವ ಸಮುದಾಯದ ಜನಪ್ರತಿನಿಧಿಗಳಿಗೆ ತೊಂದರೆ ನೀಡಬಾರದು, ನೋಟಿಸ್ ನೀಡುವ ಮೂಲಕ ಸಮುದಾಯದ ಮುಖಂಡರ ಶಕ್ತಿ ಕುಗ್ಗಿಸುವ ಕೆಲಸ ನಡೆದಿದೆ. ಹೀಗಾಗಿ ಕೇಂದ್ರದ ಬಿಜೆಪಿ ವರಿಷ್ಠರು ಯತ್ನಾಳ್ಗೆ ನೀಡಿರೋ ನೋಟಿಸ್ ಹಿಂಪಡೆಯಬೇಕು ಅಂತ ಶ್ರೀಗಳು ಆಗ್ರಹಿಸಿದ್ದಾರೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ನಮ್ಮ ಸಮಾಜದ ಜೊತೆ ಚೆಲ್ಲಾಟವಾಡಬಾರದು ಅಂತ ವಿಜಯಾನಂದ ಕಾಶಪ್ಪನವರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಿದ್ಧಗಂಗಾ ಮಠದಲ್ಲಿ ಮಾತನಾಡಿದ ಅವರು, ನಾನಾ ರೀತಿ ಒತ್ತಡಗಳಿಗೆ ಬಗ್ಗದೆ ಸಮಾವೇಶಕ್ಕೆ ನಿರ್ಧರಿಸಲಾಗಿದೆ. ಅರಮನೆ ಮೈದಾನದಲ್ಲಿ ಸಮಾವೇಶ ಮಾಡಲಾಗುತ್ತದೆ, ಬಳಿಕ ಮೀಸಲಾತಿ ನೀಡುವವರೆಗೂ ವಿಧಾನಸೌಧ ಬಳಿ ಧರಣಿ ಸತ್ಯಾಗ್ರಹ ಮಾಡಲಾಗುತ್ತದೆ ಅಂತ ಹೇಳಿದ್ರು. ಅಲ್ಲದೆ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸಿಎಂ ಕಳಿಸಿರುವ ಪತ್ರ ಅಧಿಕೃತವಾಗಿ ತಲುಪಿಲ್ಲ ಅಂತ ತಿಳಿದು ನೋವಾಯಿತು ಎಂದು ತಿಳಿಸಿದ್ರು. ಪಂಚಮಸಾಲಿ ಸಮುದಾಯದ 2A ಮೀಸಲಾತಿ ಹೋರಾಟಕ್ಕೂ ವೀರಶೈವ ಲಿಂಗಾಯತ ಶ್ರೀಗಳು ಬೆಂಬಲ ಸೂಚಿಸಿದ್ದಾರೆ. ಪಂಚಮಸಾಲಿ ಸಮುದಾಯದ ಹೋರಾಟಕ್ಕೆ ನಮ್ಮ ಬೆಂಬಲವಿದೆ ಅಂತ TV9ಗೆ ವಿಭೂತಿಪುರ ಶ್ರೀಗಳು ಹೇಳಿದ್ರು. ನಾವು ಫೆಬ್ರವರಿ 21ರಂದು ನಡೆಯಲಿರುವ ಪಂಚಮಸಾಲಿ ಸಮುದಾಯದ ಸಮಾವೇಶದಲ್ಲಿ ಭಾಗಿಯಾಗ್ತೇವೆ ಎಂದು ಶ್ರೀಗಳು ತಿಳಿಸಿದ್ರು. ಒಂದೆರಡು ಪಂಗಡ ಅಲ್ಲ, ಇಡೀ ವೀರಶೈವ ಲಿಂಗಾಯತ ಸಮುದಾಯವನ್ನ ಕೇಂದ್ರದ OBC ಪಟ್ಟಿಗೆ ಸೇರಿಸಬೇಕು ಅಂತ ಬಿಜೆಪಿ ನಾಯಕ ಪ್ರಭಾಕರ್ ಕೋರೆ ಆಗ್ರಹಿಸಿದ್ದಾರೆ. ವಿರಕ್ತ ಮಠದ ಎಲ್ಲಾ ಶ್ರೀಗಳು ಜಗಳ ಮರೆತು ಒಂದಾಗ್ತಿದ್ದು ಕೇಂದ್ರದ OBC ಪಟ್ಟಿಗೆ ಸೇರಿಸಬೇಕೆಂದು ಆಗ್ರಹ ಮಾಡಿದ್ದಾರೆ. ಅಲ್ಲದೆ 2A ಮೀಸಲಾತಿಗಾಗಿ ಹೋರಾಟ ಮಾಡುತ್ತಿರುವವರಿಗೆ ಸಂಪೂರ್ಣ ಮಾಹಿತಿ ಇಲ್ಲ, OBC ಪಟ್ಟಿಗೆ ಸೇರಿಸುವುದರಿಂದ ಹೆಚ್ಚು ಅನುಕೂಲವಾಗುತ್ತದೆ. ಈ ಬಗ್ಗೆ ಪಂಚಮಸಾಲಿ ಶ್ರೀಗಳಿಗೆ ತಿಳುವಳಿಕೆ ಕೊರತೆ ಇದ್ದಂತಿದೆ ಅಂತ ಕೋರೆ ತಿಳಿಸಿದ್ರು. ಕುರುಬ ಸಮುದಾಯದ ಎಸ್ಟಿ ಮೀಸಲಾತಿ ಹೋರಾಟದಿಂದ ಸಚಿವ ಕೆಎಸ್ ಈಶ್ವರಪ್ಪ ಹಿಂದೆ ಸರಿಯೋ ಸಾಧ್ಯತೆ ಇದೆ. ಎಸ್ಟಿ ಮೀಸಲಾತಿಗೆ ತಕ್ಷಣವೇ ಕುರುಬ ಸಮುದಾಯ ಸೇರಿಸುವುದಕ್ಕೆ ಕಾನೂನಾತ್ಮಕವಾಗಿ ಇನ್ನಷ್ಟು ವಿಳಂಬವಾಗಿದೆ. ಹೀಗಾದ್ರೆ 4 ಕುರುಬ ಸಚಿವರಿದ್ರೂ ಸರ್ಕಾರ ಸ್ಪಂದಿಸಿಲ್ಲ ಎಂಬ ಆರೋಪ ಕೇಳಿ ಬರಲಿದೆ. ಹೀಗಾಗಿ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಮುಜುಗರವಾಗೋ ಸಾಧ್ಯತೆ ಇದ್ದು ಹೋರಾಟದಿಂದ ಹಿಂದೆ ಸರಿಯುವಂತೆ ಬಿಜೆಪಿ ಸೂಚನೆ ನೀಡುತ್ತೆ ಎನ್ನಲಾಗಿದೆ. ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿ ಕುರಿತ ಸಿಎಂ ಬಿಎಸ್ವೈ ಟಿಪ್ಪಣಿ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ತಲುಪಿದೆ. ಆದರೆ ಸರ್ಕಾರದ ಅಧಿಕೃತ ಪತ್ರಕ್ಕಾಗಿ ಆಯೋಗ ಕಾಯುತ್ತಿದ್ದು ಸೋಮವಾರದವರೆಗೂ ಕಾಯಲು ನಿರ್ಧರಿಸಿದೆ. ಸೋಮವಾರದ ನಂತರ ಸಿಎಂ ಬಿಎಸ್ವೈ ಟಿಪ್ಪಣಿ ಆಧರಿಸಿ ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆಯುವುದಕ್ಕೆ ಆಯೋಗ ಚಿಂತನೆ ನಡೆಸಿದೆ. ನಿಯಮದಂತೆ ಸಿಎಂ ಬರೆದ ಪತ್ರ ಅಧಿಕೃತ ಆದೇಶವಾಗಲ್ಲ. ಹೀಗಾಗಿ ನಿಯಮದ ಪ್ರಕಾರ ಮುಂದುವರಿಯಲು ನಿರ್ಧಾರ ಮಾಡಲಾಗಿದೆ.
ವೀರಶೈವ ಲಿಂಗಾಯತರ ಸಭೆ ಆಯೋಜನೆ ಹಿಂದೆ ಇರೋದ್ಯಾರು? ನಾವೆಲ್ಲ ಒಗ್ಗಟ್ಟಾಗಿದ್ದೇವೆ ಅಂತ ವಚನಾನಂದ ಶ್ರೀಗಳು ಹೇಳಿದ್ದೇಕೆ? ಮುಖ್ಯಮಂತ್ರಿಗಳಿಗೆ ಈಡಿಗ ಸಮುದಾಯ ಇಟ್ಟಿರೋ ಬೇಡಿಕೆ ಏನು? ನೋಡೋಣ ಮೀಸಲಾತಿ ಕಹಳೆ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ವೀರಶೈವ ಲಿಂಗಾಯತ ಸಭೆಗೆ ಸಿಎಂ ಬಿಎಸ್ವೈ ಪುತ್ರ ವಿಜಯೇಂದ್ರ ಅವರೇ ಮಾಸ್ಟರ್ ಮೈಂಡ್ ಎನ್ನಲಾಗಿದೆ. ಮಠಾಧೀಶರ ಸಭೆಯಲ್ಲಿ ಬಿವೈ ವಿಜಯೇಂದ್ರ ಆಪ್ತರಾಗಿರೋ ಕೆಐಆರ್ಡಿಎಲ್ ಅಧ್ಯಕ್ಷರಾದ ರಾಮನಗರ ರುದ್ರೇಶ್ ಭಾಗಿಯಾಗಿದ್ರು. ಮೀಸಲಾತಿ ಹೋರಾಟ ಮೂಲಕ ನಾಯಕತ್ವ ಬದಲಾವಣೆ, ಮೀಸಲಾತಿ ಹೋರಾಟವನ್ನ ತಡೆಯೋಕೆ ಪ್ಲಾನ್ ಮಾಡಿದಂತೆ ಕಾಣ್ತಾ ಇದ್ದು, ಹೀಗಾಗಿಯೇ ವಿಜಯೇಂದ್ರ ವೀರಶೈವ ಲಿಂಗಾಯತರ ಸಭೆ ಆಯೋಜಿಸಿದ್ರು ಅಂತ ಹೇಳಲಾಗ್ತಾ ಇದೆ. ಸಿಎಂ ಪುತ್ರ ವಿಜಯೇಂದ್ರ ಕೆಲ ಮಠಾಧೀಶರನ್ನ ಸೇರಿಸಿ ಸಭೆ ಮಾಡಿ ನಮ್ಮ ಹೋರಾಟ ಹತ್ತಿಕ್ಕುವ ಕೆಲಸ ಮಾಡ್ತಿದ್ದಾರೆ ಅಂತ ವಿಜಯಾನಂದ ಕಾಶಪ್ಪನವರ್ ಗಂಭೀರ ಆರೋಪ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಮಠಾಧೀಶರ ಸಭೆಗೆ ಕಾಶಪ್ಪನವರ್ ಭಿನ್ನ ಧ್ವನಿ ಎತ್ತಿದ್ದು, ವಿಜಯೇಂದ್ರ ಮಠಾಧೀಶರನ್ನ ಎತ್ಕಡ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ಪಂಚಮಸಾಲಿಗೆ 2A ಮೀಸಲಾತಿ ಆಗ್ರಹಿಸಿ ಪಾದಯಾತ್ರೆ ನಡೀತಾ ಇರುವಾಗಲೇ ಮಠಾಧೀಶರ ಸಭೆ ನಡೆಸುವ ಅವಶ್ಯಕತೆ ಇತ್ತಾ ಅಂತ ಪ್ರಶ್ನಿಸಿರೋ ಕಾಶಪ್ಪನವರ್, ವಿಜಯೇಂದ್ರ ಮಾಡ್ತಾ ಇರೋ ಷಡ್ಯಂತ್ರ ಯಶಸ್ವಿಯಾಗಲ್ಲ ಅಂತ ಕಿಡಿಕಾರಿದ್ರು. ವೀರಶೈವ ಲಿಂಗಾಯತ ಮಠಾಧೀಶರ ಮನವಿಯನ್ನ ಸಿಎಂ ಬಿಎಸ್ವೈ ಆಪ್ತರಾಗಿರುವ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಪರಮಶಿವಯ್ಯ ಸ್ವೀಕರಿಸಿದ್ರು. ಬಳಿಕ ಮಾತನಾಡಿದ ಅವರು, ಫೆಬ್ರವರಿ 19ರಂದು ಮನವಿ ತನ್ನಿ ಅಂತ ಸಿಎಂ ಬಿಎಸ್ವೈ ಹೇಳಿದ್ದಾರೆ ಎಂದ್ರು. ಈಗ ಕೊಡ್ತಾ ಇರೋ ಹಿಂಸೆ ನೋಡಿದ್ರೆ ಬೇರೆಯವರು ಏನಾಗ್ತಿದೆಯೋ, ಒಂದು ಕಡೆ ಕುರುಬರು ಎಸ್ಸಿಗಾಗಿ ಮೀಸಲಾತಿಗಾಗಿ ಹೋರಾಟ ನಡೀತಾ ಇದ್ದು, ಮತ್ತೊಂದು ಸ್ವಾಮೀಜಿಗಳ ಮೀಸಲಾತಿ ಹೋರಾಟದ ಬಗ್ಗೆ ಸಿಎಂ ಬಿಎಸ್ವೈ ಹೇಳಿದ್ದೇನು? ಈಡಿಗ ಸಮುದಾಯದ ಹೋರಾಟದಲ್ಲಿ ಭಾಗಿಯಾಗ್ತಾರಾ ಕುಮಾರ್ ಬಂಗಾರಪ್ಪ? ಸಿದ್ದರಾಮಯ್ಯ ಜೆಡಿಎಸ್ನ ಬಿ ಟೀಮ್ ಅಂತ ಆರೋಪಿಸಿದ್ಯಾರು? ನೋಡೋಣ ಬೆಂಗಳೂರು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಎಲ್ಲರಿಗೂ ನ್ಯಾಯ ಒದಗಿಸಿಕೊಡುವಂತದ್ದು ಮುಖ್ಯ. ಮೀಸಲಾತಿಗಾಗಿ ವಿವಿಧ ಸಮುದಾಯಗಳ ಹೋರಾಟ ವಿಚಾರಕ್ಕೆ ಸಿಎಂ ಬಿಎಸ್ವೈ ಪ್ರತಿಕ್ರಿಯಿಸಿದ್ದಾರೆ. ಎಲ್ಲರಿಗೂ ನ್ಯಾಯ ಒದಗಿಸುವುದು ನನ್ನ ಕರ್ತವ್ಯ. ಸವಾಲುಗಳು ಬಂದಾಗ ನನಗೆ ಖುಷಿಯಾಗುತ್ತೆ ಅಂತ ಯಡಿಯೂರಪ್ಪ ಹೇಳಿದ್ರು. ಅಲ್ಲದೆ ಬಹಳ ಹುಮ್ಮಸ್ಸಿನಿಂದಲೇ ಸವಾಲುಗಳನ್ನ ಎದುರಿಸ್ತೇನೆ ಎಂದು ತಿಳಿಸಿದ್ರು. ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ 2A ಮೀಸಲಾತಿ ಪಟ್ಟಿಯಲ್ಲಿ ಹೊಸ ಸೇರ್ಪಡೆಯಾಗುವ ಲಕ್ಷಣಗಳು ಕಾಣಿಸ್ತಿದ್ದು, ಇದರಿಂದ ನಮ್ಮ ಸಮಾಜಕ್ಕೆ ಧಕ್ಕೆಯಾಗಬಹುದು. ಹೀಗಾಗಿ ನಾವು ಇಂದು ಹೋರಾಟ ಮಾಡಬೇಕಿದೆ ಅಂತ ಕುಮಾರ್ ಬಂಗಾರಪ್ಪ ಹೇಳಿದ್ರು. ನಮಗೆ ಈವರೆಗೂ ಯಾವುದೇ ತೊಂದರೆಯಾಗಿಲ್ಲ. ಆದ್ರೆ ಈಗಿರುವ ನಮ್ಮ ಮೀಸಲಾತಿಯಲ್ಲಿ ಯಾವುದೇ ಬದಲಾವಣೆಗಳು ಆಗಬಾರದು. ತಾಂತ್ರಿಕ ಸಲಹಾ ಸಮಿತಿ ರಚಿಸಿ ಅಧ್ಯಯನ ಮಾಡಬೇಕು. ರಸ್ತೆಗಿಳಿದು ಹೋರಾಟ ಮಾಡಿದ್ರೆ ಎಲ್ಲ ಸರಿ ಹೋಗುವುದಿಲ್ಲ. ಹಿಂದುಳಿದ ವರ್ಗಗಳು ಎಸ್ಸಿ ಹಾಗೂ ಎಸ್ಟಿ ಒಟ್ಟಿಗೆ ಹೋಗಬೇಕು ಎಂದು ಕುಮಾರ್ ಬಂಗಾರಪ್ಪ ಅಭಿಪ್ರಾಯಪಟ್ಟರು. ನಾನು ಸಮಾಜದ ಜೊತೆ ನಿಲ್ತೇನೆ ಎಂದು ಕುಮಾರ್ ಬಂಗಾರಪ್ಪ ಸ್ಪಷ್ಟಪಡಿಸಿದ್ದಾರೆ. ಅಲ್ಲದೆ ಮುಂದಿನ ದಿನಗಳಲ್ಲಿ ಅವಶ್ಯಕತೆ ಬಿದ್ದರೆ ಸಿಎಂ ಬಳಿ ನಿಯೋಗ ತೆಗೆದುಕೊಂಡು ಹೋಗ್ತೇನೆ. ಬೀದಿಗಿಳಿದು ಹೋರಾಟ ಮಾಡೋದಕ್ಕಿಂತ ಸಮಾಧಾನವಾಗಿ ಸರ್ಕಾರದ ಮುಂದೆ ಬೇಡಿಕೆ ಇಡ್ತೇವೆ. ಆದ್ರೆ ಈಗ ದೇಶ, ರಾಜ್ಯ ಹಾಗೂ ಜನರ ಸ್ಥಿತಿ ಸರಿಯಿಲ್ಲ. ಇಂತಹ ಸಂದರ್ಭದಲ್ಲಿ ನಾವು ಹಕ್ಕೊತ್ತಾಯ ಮಾಡುವುದು ತಪ್ಪಾಗುತ್ತೆ. ಸ್ವಾಮೀಜಿಗಳು ಸಮಾಜದ ಅಧ್ಯಕ್ಷರು ಹೇಗೆ ಹೇಳ್ತಾರೋ ಹಾಗೆ ಮಾತುಕತೆ ಮಾಡಿ ಮುಂದುವರಿಯುತ್ತೇವೆ ಅಂತ ಕುಮಾರ್ ಬಂಗಾರಪ್ಪ ಹೇಳಿದ್ರು. ಸಿದ್ದರಾಮಯ್ಯ ಒಂದು ರೀತಿ ಜೆಡಿಎಸ್ನ ಬಿ ಟೀಮ್ ಇದ್ದ ಹಾಗೆ ಅಂತ ಸಚಿವ ಆರ್ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ಸಿದ್ದರಾಮಯ್ಯ ಮೊದಲು ಜೆಡಿಎಸ್ನ ಎ ಟೀಮ್ನಲ್ಲಿದ್ರು. ಇದೀಗ ಕಾಂಗ್ರೆಸ್ ಬಂದು ಬಿ ಟೀಮ್ ಆಗಿದ್ದಾರೆ. ಸೋತು ಸುಣ್ಣ ಆದ್ಮೇಲೆ ಮತ್ತೆ ಹಿಂದ ಚಳವಳಿ ನೆನಪಾಗಿದೆ ಎಂದು ಕಿಡಿಕಾರಿದ್ರು. ಅಲ್ಲದೆ ಅವರ ಸರ್ಕಾರ ಕೆಲಸ ಮಾಡಿಲ್ಲ. ಟಿಪ್ಪು ಜಯಂತಿ ಮತ್ತು ಜಾತಿಗಳ ನಡುವೆ ಬೆಂಕಿ ಹಚ್ಚುವ ಕೆಲಸ ಮಾಡಿದ್ರು. ಅದಕ್ಕೆ ಜನ ಅವರನ್ನ ತಿರಸ್ಕಾರ ಮಾಡಿದ್ರು. ಮುಂದಿನ 2 ವರ್ಷ ಬಿಎಸ್ವೈ ಸಿಎಂ ಆಗಿರ್ತಾರೆ ಅಂತ ಅಶೋಕ್ ಹೇಳಿದ್ರು. ಮೀಸಲಾತಿ ಹೋರಾಟಗಳಿಗೆ ಕಾಂಗ್ರೆಸ್ ಹೈಕಮಾಂಡ್ ಸಪೋರ್ಟ್ ಮಾಡ್ತಿರ್ಬೇಕು ಅಂತ ಸಚಿವ ಆರ್ ಅಶೋಕ್ ಆರೋಪಿಸಿದ್ದಾರೆ. ದೊಡ್ಡಬಳ್ಳಾಪುರದಲ್ಲಿ ಮಾತನಾಡಿದ ಅವರು, ಮೀಸಲಾತಿಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಸ್ಪಷ್ಟ ನಿರ್ದೇಶನ ಕೊಟ್ಟಿದೆ. ದೇಶದಲ್ಲಿರುವ ಎಲ್ಲ ರಾಜ್ಯಗಳಿಗೂ ಈ ನಿರ್ದೇಶನ ಅನ್ವಯಿಸುತ್ತದೆ. ಕಾನೂನಾತ್ಮಕವಾಗಿ ಏನ್ ಮಾಡಬೇಕೋ ಅದನ್ನ ಬಿಎಸ್ವೈ ಮಾಡ್ತಾರೆ ಎಂದು ಅಶೋಕ್ ತಿಳಿಸಿದ್ರು. ನನಗೆ ಯಾವುದೇ ಅಹಿಂದ ಗೊತ್ತಿಲ್ಲ ಎಂದು ಸಿದ್ದರಾಮಯ್ಯರ ಅಹಿಂದ ಬ್ರಹ್ಮಾಸ್ತ್ರಕ್ಕೆ ಖರ್ಗೆ ಖಡಕ್ ಟಾಂಗ್ ಕೊಟ್ಟಿದ್ದಾರೆ. ನನಗೆ ಗೊತ್ತಿರುವುದು ಕಾಂಗ್ರೆಸ್ ಸಿದ್ಧಾಂತ ಮಾತ್ರ. ಕಾಂಗ್ರೆಸ್ ಪಕ್ಷದಲ್ಲಿ ನಾನು 55 ವರ್ಷದಿಂದ ಇದ್ದೇನೆ. ಕಾಂಗ್ರೆಸ್ ಹೇಳಿರೋದು ಕಾಂಗ್ರೆಸ್ ಸಿದ್ಧಾಂತ ಒಂದೇ ಅಂತ ಒಂದೇ ಮಾತಿನಲ್ಲಿ ಸಿದ್ದು ಅಹಿಂದ ಅಸ್ತ್ರಕ್ಕೆ ತಿರುಗೇಟು ನೀಡಿದ್ದಾರೆ.
ಅಗ್ರಹಾರ ದಾಸರಹಳ್ಳಿ ಸ್ಲಂ ಬೋರ್ಡ್ ಮನೆಯಿಂದ ಹೊರಹಾಕಲ್ಪಟ್ಟವರು 3ನೇ ದಿನವೂ ಹೋರಾಟ ಮುಂದುವರೆಸಿದ್ದಾರೆ. ಹೀಗಾಗಿ ಸ್ಥಳಕ್ಕೆ ಗೋವಿಂದರಾಜನಗರ ಮಾಜಿ ಶಾಸಕ ಪ್ರಿಯಾಕೃಷ್ಣ ಭೇಟಿ ನೀಡಿ, ಈ ವೇಳೆ ಜೀವ ಹೋದ್ರೂ ಲೆಕ್ಕಿಸಲ್ಲ, ಇಲ್ಲೇ ಇರ್ತೇವೆ ಅಂತ ಪ್ರಿಯಾಕೃಷ್ಣ ಬಳಿ ಕುಟುಂಬಸ್ಥರು ಅಳಲು ತೋಡಿಕೊಂಡ್ರು. ಈ ವೇಳೆ ನನ್ನ ಕೈಯಲ್ಲಿ ಅಧಿಕಾರ ಇಲ್ಲವೆಂದು ಅಸಹಾಯಕತೆ ಹೊರಹಾಕಿದ ಪ್ರಿಯಾಕೃಷ್ಣ, ನಾನು ನಿಮ್ಮ ಜೊತೆ ಇರ್ತೇನೆ, ಹೋರಾಟ ಮುಂದುವರಿಸಿ ಅಂತ ಸೂಚಿಸಿದ್ರು. ಹ್ಯಾಕರ್ ಶ್ರೀಕಿಯ ಮತ್ತೊಂದು ಹ್ಯಾಕಿಂಗ್ ಸೀಕ್ರೆಟ್ ಬಯಲಾಗಿದೆ. ಪ್ರತಿಷ್ಠಿತ ಕಂಪನಿಯ ಸಾಫ್ಟ್ವೇರ್ಗೂ ಶ್ರೀಕೃಷ್ಣ ಕೈ ಹಾಕಿದ್ದ. ಹೀಗಾಗಿ ಇತ್ತೀಚೆಗೆ ಉಡುಪಿ ಪವರ್ ಕಾರ್ಪೊರೇಷನ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸಿಐಡಿಗೆ ದೂರು ನೀಡಿದೆ. ಕಂಪನಿಯ ಸಹ ಪ್ರಧಾನ ವ್ಯವಸ್ಥಾಪಕ ಗಿರೀಶ್ ದೂರಿನ ಮೇರೆಗೆ ಸಿಐಡಿ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ. ಸಾಫ್ಟ್ವೇರ್ ಹ್ಯಾಕ್ ಮಾಡಿದ್ದಾಗಿ ದೂರು ದಾಖಲಿಸಲಾಗಿತ್ತು. ತನಿಖೆ ನಡೆಸಿದಾಗ ಬಿಟ್ಕಾಯಿನ್ ಸಲುವಾಗಿ ಹ್ಯಾಕ್ ಮಾಡಿರೋದು ಬೆಳಕಿಗೆ ಬಂದಿದೆ. ಬೆಂಗಳೂರಿನಲ್ಲಿ ಮನೆಗಳ್ಳತನ ಮಾಡುತ್ತಿದ್ದ ಖತರ್ನಾಕ್ ಆರೋಪಿ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ಹರಿಪ್ರಸಾದ್ ಬಂಧಿತ ಆರೋಪಿ. ಫೆಬ್ರವರಿ 6ರಂದು ವಿಜಯನಗರದಲ್ಲಿ ಆರೋಪಿ ಹರಿಪ್ರಸಾದ್ ಮನೆ ಕಳ್ಳತನ ಮಾಡಿದ್ದ. ಪ್ರಕರಣ ದಾಖಲಿಸಿಕೊಂಡಿದ್ದ ವಿಜಯನಗರ ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದು, 1 ಚಿನ್ನದ ಸರ, 3 ದ್ವಿಚಕ್ರ ವಾಹನ ಜಪ್ತಿ ಮಾಡಿದ್ದಾರೆ. ಅಲ್ಲದೆ ಹರಿಪ್ರಸಾದ್ ಬಂಧನದಿಂದ 4 ಪ್ರಕರಣಗಳು ಬೆಳಕಿಗೆ ಬಂದಿವೆ. ಶ್ರೀರಾಮುಲು ಎದುರೇ ಸ್ವಾಮೀಜಿ ಆತ್ಮಹತ್ಯೆಗೆ ಯತ್ನಿಸಿದ್ದೇಕೆ? ಕೃಷಿ ಕಾಯ್ದೆಗಳನ್ನ ಸಚಿವ ಸುಧಾಕರ್ ಸಮರ್ಥಿಸಿಕೊಂಡಿದ್ದೇಕೆ? ಯತ್ನಾಳ್ಗೆ ಬಂದಿರೋದು ಲವ್ ಲೆಟರ್ ಅಂತ ಹೇಳಿದ್ಯಾರು? ನೋಡೋಣ ಕರ್ನಾಟಕ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕೃಷಿ ಕಾಯ್ದೆಗಳ ತಿದ್ದುಪಡಿಯಲ್ಲಿ ಲೋಪದೋಷಗಳಿಲ್ಲ ಅಂತ ಚಿಕ್ಕಬಳ್ಳಾಪುರದಲ್ಲಿ ಸಚಿವ ಕೆ ಸುಧಾಕರ್ ಹೇಳಿದ್ದಾರೆ. ಆದರೂ ಕೆಲ ರೈತ ಮುಖಂಡರಿಂದ ದೆಹಲಿಯಲ್ಲಿ ಧರಣಿ ನಡೀತಾ ಇದೆ. ಎಪಿಎಂಸಿಗಳ ಬಲವರ್ಧನೆಗೆ ಬಜೆಟ್ನಲ್ಲಿ ಕ್ರಮ ಕೈಗೊಳ್ಳಲಾಗಿದೆ. ಯಾವುದೇ ಕಾಯ್ದೆಗಳು ರೈತರ ವಿರೋಧಿಯಾಗಿಲ್ಲ. ಕೆಲವರಿಗೆ ಆಂದೋಲನ ಮಾಡೋದೇ ಕಾಯಕ ಆಗಿದೆ. ನಕಲಿ ಹೋರಾಟಗಾರರನ್ನ ಹತ್ತಿಕ್ಕುವ ಕೆಲಸ ಆಗಬೇಕಿದೆ ಅಂತ ಸಚಿವ ಕೆ ಸುಧಾಕರ್ ತಿಳಿಸಿದ್ದಾರೆ. ಶಾಸಕ ಯತ್ನಾಳ್ ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಿಲ್ಲ ಅಂತ ಸಚಿವ ರಮೇಶ್ ಜಾರಕಿಹೊಳಿ ಬೆಳಗಾವಿಯಲ್ಲಿ ಹೇಳಿದ್ದಾರೆ. ಯತ್ನಾಳ್ಗೆ ಹೈಕಮಾಂಡ್ ನೋಟಿಸ್ ನೀಡಿದ ವಿಚಾರ ಪ್ರಸ್ತಾಪಿಸಿ ಮಾತನಾಡಿದ ಸಚಿವರು, ಯತ್ನಾಳ್ ನನ್ನ ಸ್ನೇಹಿತ, ತಿಳಿಸಿ ಹೇಳ್ತೀವಿ, ಯತ್ನಾಳ್ಗೆ ಮುಂದೆ ಒಳ್ಳೆ ಭವಿಷ್ಯವಿದೆ. ಸಮುದಾಯದ ಕುರಿತು ಮಾತನಾಡುವುದು ತಪ್ಪಲ್ಲ, ಆದರೆ ಇತಿಮಿತಿಯಲ್ಲಿ ಮಾತಾಡಿ ಅಂತ ಮನವಿ ಮಾಡ್ತೀವಿ ಅಂತ ಸಚಿವ ರಮೇಶ್ ಜಾರಕಿಹೊಳಿ ತಿಳಿಸಿದ್ದಾರೆ. ಶಾಸಕ ಯತ್ನಾಳ್ಗೆ ಹೈಕಮಾಂಡ್ ನೋಟಿಸ್ ಕೊಟ್ಟ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವ ಉಮೇಶ್ ಕತ್ತಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಿಲ್ಲ, ಹೀಗಿದ್ರೂ ಯತ್ನಾಳ್ಗೆ ಲವ್ ಲೆಟರ್ಗಳು ಬೇಡ ಅಂತ ಹೇಳಿದ್ರು ಬರ್ತಾ ಇದೆ ಅಂತ ಮುಗುಳ್ನಕ್ಕಿದ್ದಾರೆ. ಆ ಮೂಲಕ ನೋಟಿಸ್ಗೆ ಲವ್ ಲೆಟರ್ ಅನ್ನೋ ಉಪಮೇಯ ಕೊಟ್ಟು ಸಚಿವ ಉಮೇಶ್ ಕತ್ತಿ ಯತ್ನಾಳ್ ಅವರನ್ನ ಸಮರ್ಥಿಸಿಕೊಂಡಿದ್ದಾರೆ. ಕರ್ನಾಟಕದಲ್ಲಿ ಕನ್ನಡ ಕಲಿದೇ ಇದ್ರೆ ಬದುಕೋಕೆ ಸಾಧ್ಯವಿಲ್ಲ ಅನ್ನೋ ಸ್ಥಿತಿ ನಿರ್ಮಿಸಬೇಕು ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿದ ಅವರು, ಔದಾರ್ಯ ಇರಬೇಕು, ಆದರೆ ನಮ್ಮ ಮಾತೃಭಾಷೆ ಕುಂಠಿತಗೊಳಿಸುವಷ್ಟು ಇರಬಾರದು. ಇನ್ನೊಬ್ಬರ ಬಗ್ಗೆ ಕೆಡುಕು ಬಯಸದೇ ಇರೋದೇ ಮನುಷ್ಯತ್ವ. ಹಾಗಾಗಿ ಬಸವಣ್ಣ ಅವರ ದಯೆಯೇ ಧರ್ಮದ ಮೂಲವಯ್ಯ ಅಂತ ಹೇಳಿರೋದು. ಕನ್ನಡ ಬಹಳ ಶ್ರೀಮಂತ ಪ್ರಾಚೀನ ಭಾಷೆ, ಅದನ್ನ ಉಳಿಸಿ ಬೆಳೆಸಬೇಕಾಗಿರೋದು ನಮ್ಮ ಕರ್ತವ್ಯ ತಾನೇ ಅಂತ ಪ್ರಶ್ನಿಸಿದ್ದಾರೆ. ಸಿದ್ದರಾಮಯ್ಯ ನಾಟಕ ಥಳುಕು ಇಲ್ಲದ ರಾಜಕಾರಣಿ ಅಂತ ಮಂಡ್ಯದಲ್ಲಿ ಮಾಜಿ ಸಚಿವ ಚಲುವರಾಯಸ್ವಾಮಿ ಹೇಳಿದ್ದಾರೆ. ನಾಟಕ, ಗಿಮಿಕ್, ಥಳುಕು ಕಲಿತ್ರೆ ಇಂದು ಉತ್ತಮ ರಾಜಕಾರಣಿ ಆಗಬಹುದು. ಆದರೆ ಸಿದ್ದರಾಮಯ್ಯ ಅವರು ಅದನ್ನ ಕಲೀಲಿಲ್ಲ, ಜನರು ಕೂಡ ಅದನ್ನ ಕಲಿಸಲಿಲ್ಲ. ರಾಜಕೀಯವಾಗಿ ಆ ರೀತಿ ನಡೆದುಕೊಳ್ಳೋಕೆ ನಮಗೆ ಇಂದಿಗೂ ಸಾಧ್ಯವಿಲ್ಲ ಅಂತ ಚಲುವರಾಯಸ್ವಾಮಿ ಸಿದ್ದರಾಮಯ್ಯ ಅವರನ್ನ ಹಾಡಿ ಹೊಗಳಿದ್ದಾರೆ. ಸಚಿವ ಶ್ರೀರಾಮುಲು ಎದುರೇ ಸ್ವಾಮೀಜಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಚಿತ್ರದುರ್ಗದ ಬಿಜೆಪಿ ಕಚೇರಿಯ ಬಳಿ ಘಟನೆ ನಡೆದಿದೆ. ಕನಕಪುರದ ಯೋಗವನ ಬೆಟ್ಟದ ಶರಣರ ಸುಜ್ಞಾನ ಮಂಟಪದ ಪೀಠಾಧ್ಯಕ್ಷ ಸ್ಥಾನ ಕೈತಪ್ಪಿದ ಹಿನ್ನೆಲೆ ವಿಷ ಸೇವಿಸಿ ತಿಪ್ಪೇರುದ್ರಸ್ವಾಮಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಹಣ, ಅಧಿಕಾರದ ಬಲದಿಂದ ಸ್ಥಾನ ತಪ್ಪಿಸಿದ್ದಾರೆ ಅಂತ ತಿಪ್ಪೇರುದ್ರಸ್ವಾಮಿ ಆರೋಪಿಸಿದ್ದು, ಸ್ವಾಮೀಜಿ ವಿಷ ಸೇವನೆಯನ್ನ ಶ್ರೀರಾಮುಲು ತಡೆದಿದ್ದಾರೆ. ಆತ್ಮಹತ್ಯೆಗೆ ಯತ್ನಿಸಿದ ಸ್ವಾಮೀಜಿ ಜಿಲ್ಲಾಸ್ಪತ್ರೆಗೆ ದಾಖಲಾಗಿದ್ದಾರೆ. ಯುವಜನತೆ ಪ್ರೇಮಿಗಳ ದಿನ ಆಚರಿಸಬಾರದು ಅಂತ ಭಜರಂಗ ದಳದ ಕರ್ನಾಟಕ ದಕ್ಷಿಣ ಸಂಯೋಜಕರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಉಡುಪಿಯಲ್ಲಿ ಮಾತನಾಡಿದ ಸಂಯೋಜಕ ಸುನಿಲ್, 2 ವರ್ಷದ ಹಿಂದೆ ಪುಲ್ವಾಮಾದಲ್ಲಿ ದಾಳಿಯಾಗಿತ್ತು. ಅಂದು ಭಯೋತ್ಪಾದಕರು ನಮ್ಮ ಯೋಧರನ್ನ ಹತ್ಯೆಗೈದಿದ್ರು. ಫೆಬ್ರವರಿ 14ರಂದು ಹುತಾತ್ಮ ದಿವಸ ಅಥವಾ ಬಲಿದಾನ ದಿವಸ ಆಚರಿಸೋಣ ಅಂತ ಪ್ರೇಮಿಗಳಲ್ಲಿ ಮನವಿ ಮಾಡಿಕೊಂಡಿದ್ದಾರೆ.
ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕಿನ ತುಂಬಲ ಬಳಿ ಇರೋ ಕಿರು ಅರಣ್ಯ ಹೊತ್ತಿ ಉರಿದಿದೆ. ಬೆಟ್ಟದ ಮೇಲಿರೋ ಕಂಬದ ರಾಮಸ್ವಾಮಿ ದೇಗುಲದ ಎದುರು ಭಕ್ತರು ಹಚ್ಚಿಟ್ಟಿದ್ದ ಕರ್ಪೂರದ ಕಿಡಿ ಹಾರಿದ್ದು ಸುಮಾರು 10ಕ್ಕೂ ಹೆಚ್ಚು ಎಕರೆ ಅರಣ್ಯ ಪ್ರದೇಶ ನಾಶವಾಗಿದೆ. ಅಗ್ನಿ ಕೆನ್ನಾಲಿಗೆಗೆ ಮರ ಗಿಡಗಳು ಉರಿದಿದ್ದು ಸ್ಥಳೀಯರು ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ಮಂಗಳೂರಿನ ಆಳ ಸಮುದ್ರದಲ್ಲಿ ಭಾರೀ ಗಾತ್ರದ ಮೀನೊಂದು ಡಿಕ್ಕಿ ಹೊಡೆದು ಬೋಟ್ ಒಂದಕ್ಕೆ ಹಾನಿಯಾಗಿದೆ. ಸ್ಥಳೀಯರು ಮೀನುಗಾರಿಕೆಗೆ ತೆರಳಿದ್ದ ವೇಳೆ ದೊಡ್ಡ ಗಾತ್ರದ ಚೂಪು ಬಾಯಿ ಹೊಂದಿರೋ ಬೋಟ್ಗೆ ಗುದ್ದಿದೆ. ಈ ವೇಳೆ ಮೂತಿ ಮುರಿದು ಮೀನಿಗೆ ರಕ್ತಸ್ರಾವವಾಗಿದ್ದು ಕಡಲ ನೀರಲ್ಲಿ ನರಳಾಡಿದೆ. ಎಪ್ಪತ್ತು ವರ್ಷ ನೀವೇನ್ ಮಾಡಿದ್ರಿ ಎಂದು ಕಾಂಗ್ರೆಸ್ಗೆ ಅಮಿತ್ ಶಾ ಪ್ರಶ್ನಿಸಿದ್ದೇಕೆ? ನಾಳೆ ತಮಿಳುನಾಡು ಕೇರಳಕ್ಕೆ ಪ್ರಧಾನಿ ಮೋದಿ ಭೇಟಿ ನೀಡುತ್ತಿರುವುದೇಕೆ? ಉತ್ತರಾಖಂಡದಲ್ಲಿ ನಾಪತ್ತೆಯಾದವರ ರಕ್ಷಣಾ ಕಾರ್ಯ ಹೇಗಿದೆ? ನೋಡೋಣ ದೇಶ ವಿದೇಶ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಲೋಕಸಭೆಯಲ್ಲಿ ಕಾಂಗ್ರೆಸ್ ವಿರುದ್ಧ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಾಗ್ದಾಳಿ ನಡೆಸಿದರು. ಆರ್ಟಿಕಲ್ 370 ಬಗ್ಗೆ ಮಾತನಾಡಿದ ಅಮಿತ್ ಶಾ, 370ನೇ ವಿಧಿಯನ್ನ ರದ್ದುಪಡಿಸಿದಾಗ ನೀಡಿದ್ದ ಭರವಸೆಗಳ ಬಗ್ಗೆ ನಾವು ಏನ್ ಮಾಡಿದ್ದೇವೆ ಎಂದು ಪ್ರಶ್ನೆ ಮಾಡಿದ್ದಾರೆ. ಹಾಗಾದ್ರೆ 70 ವರ್ಷ ನೀವು ಏನ್ ಮಾಡಿದ್ದೀರಿ ಎಂದು ಅಮಿತ್ ಶಾ ಪ್ರಶ್ನಿಸಿದ್ರು. ಅಲ್ಲದೆ ನೀವು ಸರಿಯಾಗಿ ಕೆಲಸ ಮಾಡಿದ್ರೆ ನಮ್ಮನ್ನ ಕೇಳಬೇಕಿಲ್ಲ ಎಂದು ಅಮಿತ್ ಶಾ ಹೇಳಿದ್ರು. ಜೊತೆಗೆ ಜಮ್ಮು ಕಾಶ್ಮೀರಕ್ಕೆ ಸೂಕ್ತ ಸಂದರ್ಭದಲ್ಲಿ ರಾಜತ್ವ ಸ್ಥಾನಮಾನ ಪಡೆಯಲಿದೆ ಅಂತ ತಿಳಿಸಿದ್ರು. ಕೇಂದ್ರದ ಕೃಷಿ ತಿದ್ದುಪಡಿ ಕಾಯ್ದೆಗಳನ್ನು ವಿರೋಧಿಸಿ ದೆಹಲಿಯಲ್ಲಿ ನಡೆಸುತ್ತಿರುವ ರೈತರ ಹೋರಾಟ ರಾಜಕೀಯ ಪ್ರೇರಿತ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಆರೋಪಿಸಿದ್ದಾರೆ. ಲೋಕಸಭೆಯಲ್ಲಿ ಮಾತಾಡಿದ ಅವರು, ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ, ನಾವೆಲ್ಲ ಭಾರತ ಮಾತೆಯ ಮಕ್ಕಳು. ದೇಶದಲ್ಲಿ 70 ವರ್ಷ ಕಾಂಗ್ರೆಸ್ ಪಕ್ಷ ಏನು ಮಾಡಿಲ್ಲ ಅಂತ ಕಿಡಿಕಾರಿದ್ರು. ಕೊರೋನಾ ಒಡ್ಡಿದ ಸವಾಲುಗಳನ್ನು ಮೀರಿ ಕೇಂದ್ರ ಸರ್ಕಾರ ದೀರ್ಘಕಾಲದ ಅಭಿವೃದ್ಧಿ ಯೋಜನೆಗಳನ್ನು ಹಮ್ಮಿಕೊಳ್ಳುತ್ತಿದೆ ಎಂದು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಲೋಕಸಭೆಯಲ್ಲಿ ಬಜೆಟ್ ಕುರಿತ ಚರ್ಚೆಯಲ್ಲಿ ಹೇಳಿದರು. ಹಿಂದಿನ ಕಾಂಗ್ರೆಸ್ ಸರ್ಕಾರದಲ್ಲಿ ಕೇವಲ ಯೋಜನೆಗಳನ್ನು ಘೋಷಿಸಿ ತಮಗೆ ಬೇಕಾದವರಿಗೆ ಮಾತ್ರ ಬಳಸಿಕೊಳ್ಳುತ್ತಿದ್ದರೆ ಹೊರತು ಹಣವನ್ನು ಅಭಿವೃದ್ಧಿ ಕಾರ್ಯಗಳಿಗೆ ಬಳಸದೆ ವ್ಯರ್ಥ ಮಾಡುತ್ತಿದ್ರು ಅಂತ ಕಾಂಗ್ರೆಸ್ ವಿರುದ್ಧ ನಿರ್ಮಲಾ ಸೀತಾರಾಮನ್ ಆರೋಪಿಸಿದರು. ಇನ್ನು ಕೆಲವೇ ತಿಂಗಳುಗಳಲ್ಲಿ ತಮಿಳುನಾಡು ಚುನಾವಣೆ ನಡೆಯಲಿದ್ದು, ನಾಳೆ ತಮಿಳುನಾಡು ಕೇರಳಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ನೀಡಲಿದ್ದಾರೆ. ಬೆಳಗ್ಗೆ 10:35ಕ್ಕೆ ಚೆನ್ನೈಗೆ ಮೋದಿ ಆಗಮಿಸಲಿದ್ದು 8,126 ಕೋಟಿಯ ವಿವಿಧ ಕಾಮಗಾರಿ ಯೋಜನೆಗಳಿಗೆ ಚಾಲನೆ ನೀಡಲಿದ್ದಾರೆ. ಅಲ್ಲದೆ ವನ್ನಾರ್ಪೇಟೆ ವಿಮ್ಕೋ ನಗರ್ ಮೆಟ್ರೋ ರೈಲಿಗೆ ಚಾಲನೆ ನೀಡಲಿದ್ದು 12:35ರಿಂದ 12:50ರವರೆಗೆ ರಾಜಕೀಯ ಬೆಳವಣಿಗೆ ಕುರಿತು ಸಭೆ ನಡೆಸಲಿದ್ದಾರೆ. ಚುನಾವಣೆ ಮೈತ್ರಿ, ತಮಿಳುನಾಡಿಗೆ ಶಶಿಕಲಾ ಎಂಟ್ರಿ ಕುರಿತು ಮಹತ್ವದ ಮಾತುಕತೆ ನಡೆಯಲಿದೆ. ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದ ಹೈದರಾಬಾದ್ ವಿದ್ಯಾರ್ಥಿನಿ ಮೇಲಿನ ಅತ್ಯಾಚಾರ ಆರೋಪ ಕಟ್ಟು ಕಥೆಯಂತ ಪೊಲೀಸರು ತೀರ್ಮಾನಿಸಿದ್ದಾರೆ. ರಾಚಕೊಂಡ ಪೊಲೀಸ್ ಆಯುಕ್ತ ಮಹೇಶ್ ಭಾಗವತ್ ಈ ಬಗ್ಗೆ ತಿಳಿಸಿದ್ದು, ಘಟನೆ ನಡೆದ ವ್ಯಾಪ್ತಿಯಲ್ಲಿ ಸಿಸಿಟಿವಿ ದೃಶ್ಯ ಪರಿಶೀಲಿಸಿದ್ದೇವೆ. ಕಿಡ್ನಾಪ್ ಅತ್ಯಾಚಾರದ ಬಗ್ಗೆ ಯಾವುದೇ ಸಾಕ್ಷ್ಯ ಸಿಕ್ಕಿಲ್ಲ ಅಂತ ಹೇಳಿದ್ರು. ಅಲ್ಲದೆ ಚಾಲಕರ ಮೇಲಿನ ಸಿಟ್ಟಿನಿಂದ ವಿದ್ಯಾರ್ಥಿನಿ ಸುಳ್ಳು ಆರೋಪ ಮಾಡಿದ್ದು, ವಿದ್ಯಾರ್ಥಿನಿ ಹೇಳಿದ್ದ ಚಾಲಕರು ಈ ಪ್ರಕರಣದಲ್ಲಿ ಯಾವುದೇ ತಪ್ಪು ಮಾಡಿಲ್ಲ ಅಂತ ಸ್ಪಷ್ಟಪಡಿಸಿದ್ರು. ಉತ್ತರಾಖಂಡದಲ್ಲಿ ರಕ್ಷಣಾ ಕಾರ್ಯಾಚರಣೆಯಿಂದ ಐಟಿಬಿಪಿ ಆರ್ಮಿ ಹಿಂದಕ್ಕೆ ಸರಿದಿದ್ದು ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ಶೋಧ ಕಾರ್ಯ ಮುಂದುವರೆಸಿದೆ. ಮತ್ತೊಂದೆಡೆ ನಾಪತ್ತೆಯಾದ ಕಾರ್ಮಿಕರ ಸಂಬಂಧಿಕರ ರೋದನ ಮುಗಿಲು ಮುಟ್ಟಿದೆ. ದೂರದ ಊರುಗಳಿಂದ ಬಂದಿರುವ ಸಂಬಂಧಿಕರು ಕಣ್ಣೀರು ಹಾಕುತ್ತಿದ್ದಾರೆ. ಹಿಮಸುನಾಮಿಯಿಂದ ತತ್ತರಿಸಿರುವ ಉತ್ತರಾಖಂಡದ ಚಮೋಲಿಯಲ್ಲಿ 7 ದಿನಗಳಿಂದ ರಕ್ಷಣಾ ಕಾರ್ಯಾಚರಣೆ ನಡೆಸಲಾಗುತ್ತಿದೆ. ಆದರೆ ಕಾರ್ಯಾಚರಣೆ ಬಗ್ಗೆ ನಾಪತ್ತೆಯಾದವರ ಸಂಬಂಧಿಕರು ಅಪಸ್ವರ ಎತ್ತಿದ್ದಾರೆ. ಕೇವಲ ಸುರಂಗದಲ್ಲಿ ಕಾರ್ಯಾಚರಣೆ ನಡೆಸಲಾಗುತ್ತಿದ್ದು, ಉಳಿದ 150 ಕಾರ್ಮಿಕರ ಬಗ್ಗೆ ಯೋಚಿಸುತ್ತಿಲ್ಲ. ನಮ್ಮವರ ಮೃತದೇಹಗಳನ್ನಾದರೂ ನಮಗೆ ಕೊಡಿ ಅಂತ ಆಗ್ರಹಿಸಿದ್ದಾರೆ. ಅಲ್ಲದೆ ಭಾರತೀಯ ಸೇನೆ ಕಾರ್ಯಾಚರಣೆಗೆ ಬರುವಂತೆ ಮನವಿ ಮಾಡಿದ್ದು, ಎನ್ಟಿಪಿಸಿ ಘಟಕದ ಬಳಿ ಸಂಬಂಧಿಕರು ಅಳಲು ತೋಡಿಕೊಂಡಿದ್ದಾರೆ. ಜನವರಿ 26ರಂದು ರೈತರ ಟ್ರ್ಯಾಕ್ಟರ್ ಪರೇಡ್ ವೇಳೆ ದೆಹಲಿಯ ಕೆಂಪುಕೋಟೆಯಲ್ಲಿ ಸಂಭವಿಸಿದ ಹಿಂಸಾಚಾರ ಪ್ರಕರಣದ ತನಿಖೆಯನ್ನ ಪೊಲೀಸರು ತೀವ್ರಗೊಳಿಸಿದ್ದಾರೆ. ಪ್ರಕರಣದಲ್ಲಿ ಬಂಧಿತರಾಗಿರೋ ನಟ ದೀಪ್ ಸಿಧು ಹಾಗೂ ಇಕ್ಬಾಲ್ ಸಿಂಗ್ ರನ್ನ ಇಂದು ಕೆಂಪುಕೋಟೆಗೆ ಕರೆತರಲಾಗಿತ್ತು. ಈ ವೇಳೆ ಪೊಲೀಸರು ಹಿಂಸಾಚಾರದ ಸೀನ್ ರೀಕ್ರಿಯೇಟ್ ಮಾಡಿ ದಾಖಲಿಸಿಕೊಂಡರು.